ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಿಗು ಮುರಳಿ ಯೂಟ್ಯೂಬ್ ಚಾನಲ್. ಏನಪ್ಪ ಇಷ್ಟು ಬೇಗ ಎದ್ದು ರೆಡಿಯಾಗಿದ್ದೀನಿ ಅಂತಂದರೆ ಇವಾಗ ಟೈಮ್ ಬಂದು 7:30 ಆಗಿದೆ. ನಾನು ಇಷ್ಟು ಬೇಗ ಎದ್ದು ರೆಡಿಯಾಗಿ ಮೈಸೂರಿಗೆ ಹೋಗ್ತಾ ಇದ್ದೀನಿ ನನ್ನ ಫ್ರೆಂಡ್ಸ್ ಮೀಟ್ ಮಾಡೋಕ್ಕೆ. ಆ್ಯಕ್ಚುಲಿ ಮದುವೆ ಆದಮೇಲೆ ಫ್ರೆಂಡ್ಸ್ ಮೀಟ್ ಮಾಡೋಕ್ಕೆ ಅಂತಲೇ ಒಂದು ದಿನ ಅನ್ನೋದು ನಾನು ತೊಗೊಂಡೇ ಇಲ್ಲ. ಇದುವರೆಗೂ 7 ಇಯರ್ಸ್ ಆಗಿದೆ ನಾನು ಮದುವೆಯಾಗಿ. ಒಂದು ದಿನವೂ ಫ್ರೆಂಡ್ಸ್ ಮೀಟ್ ಮಾಡೋಕ್ಕೆ ಅಂತ ಯಾವತ್ತೂ ಹೋಗೇ ಇಲ್ಲ. ಫಾರ್ ದಿ ಫಸ್ಟ್ ಟೈಮ್ ನಾನು ನನ್ನ ಫ್ರೆಂಡ್ಸ್ ಮೀಟ್ ಮಾಡೋಕ್ಕೆ ಅಂತ ಹೋಗ್ತಿರೋದು. ಎಲ್ಲರೂ ಹೋದಾಗ ಸಿಕ್ಕಿರ್ತಾರೆ, ಆವಾಗ ಹಾಯ್ ಬಾಯ್ ಅಷ್ಟೇ, ಬಟ್ ಸಿಗಲೇಬೇಕು ಅಂತ ಹೋಗ್ತಿರೋದು ಇದೇ ಫಸ್ಟ್ ಟೈಮು. ಆ್ಯಂಡ್ ನಮ್ಮ ಮಕ್ಕಳನ್ನ ಕೂಡ ಕರ್ಕೊಂಡು ಹೋಗ್ತಾಯಿದ್ದೀವಿ. ನಮ್ಮ ಮಕ್ಕಳನ್ನ ಅವ್ರ ಮಕ್ಳಿಗೆ ಪರಿಚಯ ಮಾಡ್ಸೋಕ್ಕೋಸ್ಕರ. ಸೊ ತುಂಬ ದಿನಗಳ ನಂತರ ಸಿಗ್ತಾಯಿದ್ದೀವಿ. ಯಾವುದೋ ಒಂದು ಪ್ಲೇಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಗೊತ್ತಿಲ್ಲ ಅದೇ ಪ್ಲೇಸ್ಗೆ ಹೋಗ್ತೀವ ಅಥವಾ ಬೇರೆ ಪ್ಲೇಸ್ಗೆ ಹೋಗ್ತೀವ, ಐ ಆಮ್ ನಾಟ್ ಶೋರ್, ಬಟ್ ಹೋಗ್ತಿದ್ದೀವಿ ಅಷ್ಟೇ. ನೋಡೋಣ ಅಲ್ಲಿಗೆ ಹೋದಾಗ ಏನಾಗುತ್ತೆ, ಎಲ್ಲೆಲ್ಲಿ ಹೋಗ್ತೀವಿ, ಅದು ಬಿಟ್ಟು ಬೇರೆ ಜಾಗಕ್ಕೆ ಹೋಗ್ತೀವ ಇಲ್ವಾ ನೋಡಬೇಕು. ಆದಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಏನಂತಂದರೆ ನಾನು ಈ ವಿಡಿಯೋ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಬರಲ್ಲ. ಯೂಟ್ಯೂಬ್ಗೆ ಹೊಸ ಸದಸ್ಯ ಆಗಿದ್ದೀನಿ ನಾನು. ಹಾಗಾಗಿ ವಿಡಿಯೋ ಏನು ಮಾಡಬೇಕು, ಯಾವ ಆ್ಯಂಗಲಲ್ಲಿ ಮಾಡಬೇಕು ಅನ್ನೋದು ಕೂಡ ನನಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು. ಸೊ ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋ ನೋಡಿ. ಏನಾದ್ರು ತಪ್ಪಿದ್ರೆ, ಏನೋ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಸೊ ಇನ್ನೇನಿಲ್ಲ, ಇವಾಗ ಟೈಮ್ ಬಂದಿದೆ. ಒಂದು 7:45 ಅಷ್ಟರೊಳಗಡೆ ನಾನು ಬಸ್ ಸ್ಟಾಪ್ಗೆ ಹೋಗಿ ಅಲ್ಲಿಂದ ಬಸ್ ಹತ್ಕೊಂಡು ಹೋಗಬೇಕು. ಟ್ರೈನು ಟೈಮಿಂಗ್ಸ್ ಸರಿ ಇಲ್ಲ ನನಗೆ, ನಾನು ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಹೋಗಲಿಕ್ಕೆ. ಸೊ ಹಾಗಾಗಿ ನಾನು ಬಸ್ಸಲ್ಲೇ ಹೋಗ್ತೀನಿ. ಸರಿ ಹೋಗೋಣ ಬನ್ನಿ. ನಾನು ದೂರದಿಂದ ಹೋಗ್ತಿದ್ದೀವಿ. ನಾನೇ ಅವ್ರಿಗೆ ವೆಯ್ಟ್ ಮಾಡಿಸ್ತೀನಿ ಅಥವಾ ನನ್ನನ್ನು ಅವ್ರು ವೆಯ್ಟ್ ಮಾಡಿಸ್ತಾರ ಗೊತ್ತಿಲ್ಲ. ಪಾಪ ನನಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ ಅಂತ ಅನ್ಕೋತೀನಿ. ಆದರೆ ನಾನೇ ಲೇಟಾಗಿ ಹೋಗ್ತೀನೇನೋ ಅಂತ ಗೊತ್ತಿಲ್ಲ. ಸರಿ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ನನ್ನ ಮಗುನೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ. ತಿಂಡಿ ಮಾಡಿಲ್ಲ, ಬಾಕ್ಸ್ಗೆ ಹಾಕ್ಕೊಂಡಿದ್ದೀನಿ, ಬಸ್ಸಲ್ಲಿ ತಿನ್ಸೋಣ ಅವನಿಗೆ ಅಂತ. ಸರಿ ಆಯಿತು, ಮೈಸೂರಲ್ಲಿ ಸಿಗ್ತೀನಿ. ಬಾಯ್. ಹಾಯ್. ಎಲ್ಲೋಗ್ತಾ ಇದ್ದೀವಿ ನಾವು? ನೀಟಾಗಿ ಹೇಳಿ, ಎಲ್ಲೋಗ್ತಿದ್ದೀವಿ? ಏನಕ್ಕೆ ಫ್ರೆಂಡ್ಸ್ ನೋಡೋಕ್ಕೆ. ನೋಡಿ ಗಾಯ್ಸ್, ನನ್ನ ಫ್ರೆಂಡ್ಸು, ನಾನು 9:30 ಬಂದೆ, 10 ಗಂಟೆ ಟೈಮು, ಹಾಫ್ ಆನ್ ಅವರ್ ಕಾಯಿಸಿದ್ದಾರೆ. ಮೈಸೂರು ಬಸ್ ಸ್ಟ್ಯಾಂಡಲ್ಲಿ ಯಾರ್ಯಾರು ಏನು ಮಾಡ್ತಿದ್ದಾರೆ, ಯಾವ ಕಲರ್ ಬಟ್ಟೆ ಹಾಕೊಂಡು ಬಂದಿದ್ದಾರೆ ಅಂತ ಅರ್ಧ ಗಂಟೆಯಿಂದ ನೋಡ್ತಿದ್ದೀನಿ. ಇನ್ನೂ ಬರೋಕ್ಕಾಗಿಲ್ಲ. ಇವನು ಬರೀ ಟ್ಯಾಕ್ಸ್ ಹಾಕ್ಸ್ತವನೆ, ಇಲ್ಲ ಅಂಗಡಿ ಮುಂದೆ ಕುತ್ಕೊಬಿಟ್ಟಿದ್ದೀನಿ. ಇವನು ಬರೀ ಟ್ಯಾಕ್ಸ್ ಹಾಕ್ಸ್ತವನೆ. ಸ್ಕೂಲ್ ಬಂಕ್ ಮಾಡಿಬಿಟ್ಟು ಇಲ್ಲಿವರೆಗೆ ಬಂದಿದ್ದೀವಲ್ಲ, ಏನು ಅನ್ನಿಸ್ತೈತೆ ನಿನಗೆ? ಏನು ಅನ್ನಿಸ್ತಿಲ್ಲ? ನಾಳೆ ಕ್ಲಾಸ್ಗೆ ಹೋದ್ರೆ ಮ್ಯಾಮ್ ಬರೆ ಹಾಕ್ತಾರೆ ಅಂತ ಅನ್ನಿಸ್ತಿಲ್ಲ? ಹಾಂ, ಹೊಡಿತಾರೆ ಮ್ಯಾಮು. ನಿನಗೆ ಸ್ಕೂಲ್ಗೆ ಹೋಗಿಲ್ಲ ಅಂತ ಬೇಜಾರಾಯ್ತಾಯ್ತಾ? ಇಲ್ಲಿ ತಿರ್ಗು. ಸ್ಕೂಲ್ಗೆ ಹೋಗಿಲ್ಲ ಅಂತ ಬೇಜಾರಾಯ್ತಾಯ್ತಾ ಅಥವಾ ಇಲ್ಲಿಗೆ ಬಂದಿದ್ದೀನಿ ಅಂತ ಖುಷಿ ಆಗ್ತಿದ್ಯಾ? ಸ್ಕೂಲ್ಗೆ ಹೋಗಲ್ಲ ಅಂತ ಬೇಜಾರಾಗ್ತಿದ್ಯಾ? ನಿಜ ಹೇಳು. ಅಮ್ಮಗೆ ಲೈಕ್ ಮಾಡಿ, ಸೆಕೆಂಡ್ ಮಾಡಿ, ಶೇರ್ ಮಾಡಿ. ಆಮೇಲೆ ಏನಾಗೈತಪ್ಪ ನಿಮ್ಮ ಅಮ್ಮಂಗೆ? ಗಂಟ್ಲು ಕಟ್ಟಾಯ್ತಾ? ಏನ್ ತಿಂದೈತೆ? ನೀನು ಮಾತಾಡು ಮಗನೆ. ನಿಮ್ಗೊಂಥರ ನನಗೊಂಥರ ಆದರೆ ಅಂತ ಮೈಂಡ್ ವಾಯ್ಸಲ್ಲಿ. ಜಾಗನೂ ಇಲ್ಲ, ಜಾಗ ಇಲ್ಲ ಪುಟಿ. ಹಂಗೆ ಒಂಚೂರು ನಡ್ಕೊಂಡು ಬರ್ತಾರೋ ನೋಡೋದಲ್ಲಿ ಮುಂದೆ ಒಂಚೂರು ಕುತ್ಕೋಬೋದು. ಹಾಂ, ಯಾರು ನಾನು? ನನಗೆ ಏನು ಗೊತ್ತು, ಹೋಗಿ ಸುಮ್ಮನೆ. ಇವಾಗ ಎಂಟ್ರಿ ಕೊಡ್ತಾಳೆ. ಇರೋದಿದೆ ಮೈಸೂರು ಪಕ್ಕ. ಇವಾಗ ಎಂಟ್ರಿ ಕೊಡ್ತಾಳೆ. ಮಲ್ಕೊಬಿಟ್ಟೈತಾ? ಏನು ಮಾಡೋದು? ರೈಲ್ವೆ ಮ್ಯೂಸಿಯಮ್ಗೆ ಅಂತ ಬಂದು ಫ್ರೆಂಡ್ಸ್. ಇವತ್ತು ರಜಾ ಅಂತ ಏನೂ ಮಾಡೋಕ್ಕಾಗಲ್ಲ. ಬೇರೆ ಎಲ್ಲಾದರೂ ಹೋಗಿ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಮಾನು, ಹೆಂಗ ಅನಿಸ್ತೈತೆ ಇಷ್ಟು ದೂರ ಬಂದು ರಜಾ ಅಂತ ಕೇಳಿದ್ಕೆ? ನಿಂಗೆ ಹೆಂಗೆ ಅನಿಸ್ತೈತೆ? ತುಂಬಾ ಖುಷಿ ಆಯ್ತು. ನಿನ್ಗೆ ಯಾಕೆ? ಇದಕ್ಕಾರ ಹೋಗದ ಫಿಶ್ದು. ನಡೀರಿ ಸೋನುಗ್ ಮನೆಗೆ ಹೋಗ್ಬಿಟ್ಟು ಹಂಗೆ ಹೋಗೋಣ. ಪಿಜ್ಜಾ ಎಲ್ಲೋಗೋದು ಸೋನಾ? ಈಗ ನಿಮ್ಮ ಮನೆಗೆ ನಡಿ, ಅಲ್ಲಿಂದ ಹೋಗೋಣ.
ಏನ್ ಬೆಂಗಳೂರಿಂದ ಬಂದೆ ಫ್ರೆಂಡ್ಸ್, ನೋಡಿದ್ರೆ ಡಿಸಪಾಯಿಂಟೆಡ್ ಆಗ್ಬಿಟ್ಟೆ. ಶೌರ್ಯ ಕಡಲೆ ಮಿಠಾಯಿ ಬಿಟ್ರೆ ಬೇರೆ ಯಾರು ತಿನ್ಬಾರ್ದು ಆಯ್ತಾ ಮಗ್ನೆ, ನೀನು ಅಷ್ಟೇ ಲಾಲಿಪಾಪ್ ತಿನ್ಬಾರ್ದು. ಆ ಮಾಡು ಹೆಂಗಾಗವೆ ನೋಡ್ತೀನಿ. ಕೊಡು ಚೆರ್ರಿ, ಕೊಡು ಮಗಳೇ ಅವನಿಗೂ ಸ್ವಲ್ಪ. ನಿಮ್ ತವರದಿದ್ರೆ ಕೊಡು ಪಾಪ. ತಂದಿಲ್ಲ ಮನು, ನೀನೇನ್ ತಂದಿದ್ಯಾ? ವಾಯ್ಸ್ ನೋಡ್ರಪ್ಪ. ಸೋನ ನೀನು ಏನು ಪಿಪಿ ಇಲ್ಲಿ ಹೇಳ್ಬೇಡ ಅವರಿಗೆ, ಹೋಗ್ಬೇಕಾದ್ರೆ ಕಿತ್ಕೊಂಡು ಹೋಗೋಣ ಓಕೆನಾ? ಅವ್ನು ಶೌರಿಂಗ್ ಹೇಳ್ಬೇಡ, ಹೋಗ್ಬೇಕಾದ್ರೆ ಕಿತ್ಕೊಂಡು ಹೋಗೋಣ. ಅದ ರೈಲ್ವೆ ಮ್ಯೂಸಿಯಂಗೆ ಹೋಗಿದ್ವಿ, ಅದು ರಜಾ ಅಂತ ಆದ್ಮೇಲೆ ಇಲ್ಲಿ ಯಾವುದೋ ಮ್ಯೂಸಿಯಂ ಕರ್ಕೊಂಡು ಬಂದ್ದಾರೆ. ಆ್ಯಕ್ಚುಲಿ ಮಕ್ಳಿಗೆ ಇಷ್ಟ ಆಗುತ್ತೆ ಅಂದರೆ ಈ ಥರ ಎಲ್ಲ ಟಾಯ್ಸ್ಗಳಿದ್ರೆ ಗೊಂಬೆಗಳು. ಯಾರದು ಭೀಮ ಕಣೋದು, ಚೋಟ ಭೀಮ್ ಅದು ಡೋರನಾ? ಹಾಂ ಹೌದು, ಮಗಿಗೊಂಚು ಅಂತ ಕೊಡಪ್ಪ. ಕೊಡು ಶೌರ್ಯ. ಏನ್ ಅನ್ನಿಸ್ತೈತ್ ಮನು? ಜರಗೇಳು. ವಾಯ್ಸ್ ಹೊಂಟಾಗೈತೆ ಫ್ರೆಂಡ್ಸ್ ಹೇಳ್ದು ಪಾಪ. ನೆನ್ನೆ ಕಡೆ ಅಂತಂದ್ಬಿಟ್ಟು ಒಡೆ ಮಾಡೋರೆ, ಚೆನ್ನಾಗಿ ತಿಂದ್ಬಿಟ್ಟವಳೆ, ಅದಕ್ಕೆ ಹೊಟ್ಟೋಗೈತೆ. ಹೇಳು. ಋತು ಇದು ಟಿಯಾನ್
ಟ್ಯೂನ್ ಇವನು ಯಾರು ಹೇಳು? ಇವನು ಟ್ಯೂನಲ್ಲಿ ಬರ್ತಾನಲ್ಲ ಒಬ್ಬ. ಎಲ್ಲಿಗೆ? ರೆಸಾರ್ಟ್ಗೆ 60 ರೂಪಾಯಿ ಕೊಟ್ಬಿಟ್ಟು ನೋಡ್ಕೊಂಡಿದೀವಿ. ಯಾವ ರೆಸಾರ್ಟ್ಗೆ ಹೋಗ್ತಿದ್ದೆ? ಶೌರ್ಯ ನಿಮ್ಮ ಅಮ್ಮನೂ ಹಂಗೆ ನಮ್ಮ ಜೊತೆ ಗೊತ್ತಿಲ್ಲ, ನೀನು ಹಂಗೆ ಆಡ್ತೀರಾ. ಸರಿ, ಏನ್ ಅನಿಸ್ತೈತೆ ನಿನ್ಗೆ? ತುಂಬಾ ಖುಷಿ. ನಾನು ಅವಾಗಲೇ ನನ್ನ ಫ್ರೆಂಡ್ಸ್ಗಳ ನೇಮ್ ಹೇಳಲಿಲ್ಲ ಅಲ್ವಾ ಫ್ರೆಂಡ್ಸ್? ಇವಳು ಅನುಷಾ ಅಂತ ತೋರಿಸಿ ಹಾಯ್ ಮೇಡಮ್. ಅನುಷಾ ಇವಾಗ ತೋರಿಸ್ತಿದ್ದೀನಿ. ನನ್ನ ಸ್ಕೂಲ್ ಫ್ರೆಂಡು ಇವಳು. ಸೌಂದರ್ಯ ಇವಳು ಸ್ಕೂಲ್ ಫ್ರೆಂಡ್. ಇವಳು ಮಾನಸ ಇವಳು ಕಾಲೇಜ್ ಫ್ರೆಂಡು. ಚಿಲ್ಲ ಪಿಳ್ಳೆಗಳ ಇವ್ರ ಮಕ್ಳುಗಳು. ನಾವು ಹೆಚ್ಚು ಕಡಿಮೆ ನಮ್ದು ಎಷ್ಟು ವರ್ಷ ಆಯಿತು? 10 ಮುಗಿಸಿ 10 years ಆಗಿರ್ಬೋದು. ಇಲ್ಲ 9 ವರ್ಷ ಆದ್ಮೇಲೆ ಮೀಟ್ ಆಯ್ತಿರೋದು ನಾವಿಬ್ರು. ಇವಳು ಲಾಸ್ಟ್ ಟೈಮ್ ಯಾವಾಗ ಸಿಕ್ಕಿದ್ದು? ಇವಳು ಮದ್ವೆಲಿ ಸಿಕ್ಕಿದ್ಲು. ನಾವಿಷ್ಟು ಜನ ಇವಳು ಮದ್ವೆಲೆ ಮೀಟ್ ಆಗಿದ್ದು. ಅದು ಇವಾಗ ಮೀಟ್ ಆಗ್ತಿದ್ವಿ. ಪಾಪ್ಕಾರ್ನ್ ಕಡಿಕೆ ಅವ್ರ ಅಮ್ಮನಿಗೆ ಬರೀ ತಿನ್ನೋದೇ ಇವನ್ಗೆ. 69 ರೂಪಾಯಿ ಮೀನ್ ಫುಡ್ ತಂದಿದ್ರೆ ಆಯ್ತಿತ್ತು ನಾವು. ನೋಡಿ ಫ್ರೆಂಡ್ಸ್, ಅನುಷನ್ ಪಾಪು ಮೀನು ಎತ್ಕೊಂಡು ಬಾಳಿಕಾಗತ್ತೈತೆ. ಗುಡ್ ಮಾರ್ನಿಂಗ್. ನಿನ್ನೆ ಬಂದಾಗ ನೈಟ್ ಆಗಿತ್ತು, 7:30 ಆಗಿಬಿಟ್ಟಿತ್ತು. ಅದಕ್ಕೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವಾಗ ವಿಡಿಯೋ ಮಾಡ್ತಿದ್ದೀನಿ. ನೆನ್ನೆ ಡೇಗೆ ತುಂಬಾ ಚೆನ್ನಾಗಿತ್ತು. ನಾವೆಲ್ಲ ಸೇರಿ ಒಂದು 9 ಇಯರ್ ಆಗಿತ್ತು. 10th ಲಾಸ್ಟು. ಅದಾದಮೇಲೆ ನಮ್ಮ ಬಾರ್ಡಿಂಗ್ ಅಷ್ಟಕ್ಕಷ್ಟೇ ಯಾವುದಾದ್ರೂ ಮದುವೆ ಮೀಟ್ ಮಾಡ್ತಿದ್ವಿ. ಮೀಟ್ ಅಷ್ಟೇ, ಏನು ಮಾತಾಡೋಕ್ಕಾಗ್ತಿರಲಿಲ್ಲ, ಏನಿಲ್ಲ. ಬಟ್ ಇಷ್ಟು ವರ್ಷ ಆದಮೇಲೆ ಇವಾಗ 4 ಜನ ಸೇರಿದ್ವಿ. ಅದರಲ್ಲೊಬ್ಬರು ಕಾಲೇಜ್ ಫ್ರೆಂಡು, ಇನ್ನಿಬ್ಬರು ಸ್ಕೂಲ್ ಫ್ರೆಂಡ್ಸು. ಸೊ ತುಂಬ ಚೆನ್ನಾಗಿತ್ತು ಡೇ. ತುಂಬ ಎಂಜಾಯ್ ಮಾಡಿದ್ವಿ. ತುಂಬ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ನನ್ನ ಫೋನ್ ಚಾರ್ಜಿಂಗಿಂದನೇ ಡೆಡ್ ಆಗಿಬಿಟ್ಟಿತ್ತು. ಸೊ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಆ್ಯಂಡ್ ನಂಗೆ ಏನು ವಿಡಿಯೋ ಮಾಡಬೇಕು, ಏನು ವಿಡಿಯೋ ಮಾಡಬಾರ್ದು ಅನ್ನೋದು ಗೊತ್ತಾಗಲ್ಲ. ಕ್ಯಾಮ್ರಾನೂ ಇಟ್ಕೊಳಕ್ಕೆ ಬರಲ್ಲ ಸರಿಯಾಗಿ. ಯೂಟ್ಯೂಬ್ಗೆ ಹೊಸ ಸದಸ್ಯೆ. ಸೊ ನೀವೆಲ್ಲರೂ ನನ್ನನ್ನು ಎಕ್ಸೆಪ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅಷ್ಟೇ, ಏನಿಲ್ಲ. ಡೇ ಚೆನ್ನಾಗಿತ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಒಂದು ಮೆಮೊರಬಲ್ ಆಗಿತ್ತು. ತುಂಬ ದಿನ ಆದಮೇಲೆ ನಮ್ಮ ಫ್ರೆಂಡ್ಸ್ ಮಕ್ಕಳನ್ನ ನಮ್ಮ ಮಕ್ಕಳಿಗೆ ಫ್ರೆಂಡ್ಸ್ ಮಾಡಿಸೋ ಕಾರ್ಯಕ್ರಮ ಇತ್ತು ಅಂತ ಅನ್ಕೋತೀನಿ. ನಾವೆಲ್ಲ ಫ್ರೆಂಡ್ಸು, ನಮ್ಮ ಮಕ್ಕಳು ಕೂಡ ಫ್ರೆಂಡ್ಸ್ಗಳಾದರು. ಸೊ ಅಷ್ಟೇ, ಚೆನ್ನಾಗಿತ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್